ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL ಎಲ್ಲ ಸೀಸನ್ನಲ್ಲಿ ಆಡಿರುವ ಆಟಗಾರರಲ್ಲಿ ಕನ್ನಡಿಗ ಎಂಟ್ರಿ. ಹಾಗಾದರೆ ಆ ಆಟಗಾರ ಯಾರು ಮತ್ತು ಆ ಆಟಗಾರನ ಹಿಸ್ಟ್ರಿ ನೋಡಿ ಮತ್ತು ಪ್ರಮುಖ ಸ್ಟಾರ್ ಆಟಗಾರರ ಹೆಸರು ಬಂದಿದೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು IPL ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, 2008ರಲ್ಲಿ ಆರಂಭವಾದ IPL ಇದುವರೆಗೆ 17 ಸೀಸನ್ಗಳನ್ನು ಕಂಡಿದೆ. ಇದೀಗ 18ನೇ ಸೀಸನ್ನ 10 ತಂಡಗಳಲ್ಲಿ ತಯಾರಿ ನಡೆಸಿವೆ. ಈ ಸೀಸನ್ಗೂ ಮುನ್ನ ಮೊದಲ ಸೀಸನ್ನಿಂದ ಇದುವರೆಗೆ ಈ ಲೀಗ್ನಲ್ಲಿ 4 ಆಟಗಾರರು ಆಡುತ್ತಿದ್ದು, ವಿಶೇಷವೆಂದರೆ ಈ 4 ಆಟಗಾರರು ಈ ಬಾರಿಯೂ ಮೈದಾನದಲ್ಲಿ ಅಭಿಮಾನಿಗಳನ್ನು ರಂಜಿಸಲು ಸನ್ನದ್ಧರಾಗಿದ್ದಾರೆ. ಇನ್ನು ಈ ಬಾರಿ IPL 4 ಆಟಗಾರರಿಗೆ ತುಂಬ ವಿಶೇಷವಾಗಲಿದೆ. ಈ ಆಟಗಾರರು ಸತತ 18ನೇ ಸೀಸನ್ನಲ್ಲೂ ಕಣಕ್ಕಿಳಿಯಲಿದ್ದಾರೆ. ಈ ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಮಾತ್ರ ಒಂದೇ ಫ್ರಾಂಚೈಸಿಗಾಗಿ ಎಲ್ಲ ಸೀಸನ್ಗಳನ್ನು ಆಡಿದ್ದಾರೆ. ಅವರಲ್ಲದೆ MS ಧೋನಿ, ರೋಹಿತ್ ಶರ್ಮಾ ಮತ್ತು ಮನೀಶ್ ಪಾಂಡೆ ಕೂಡ ತಮ್ಮ 18ನೇ ಸೀಸನ್ ಆಡಲಿದ್ದಾರೆ. ಇನ್ನು IPLನಲ್ಲಿ ಅತ್ಯಂತ ಜನಪ್ರಿಯ ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಹೆಸರು ಸೇರಿದೆ. ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ನಾಯಕರಾಗಿಯೂ ಮುನ್ನಡೆಸಿದರು. IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯ ಜೊತೆಗೆ ಹಲವಾರು ದಾಖಲೆಗಳನ್ನು ಹೊಂದಿರುವ ವಿರಾಟ್ ಕೊಹ್ಲಿ ಈ ಬಾರಿಯೂ ಹಲವು ದಾಖಲೆಗಳನ್ನು ತಮ್ಮ ಖಾತೆಗೆ ಹಾಕಿಕೊಳ್ಳಲು ಸಿದ್ಧರಾಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿಯಂತೆ MS ಧೋನಿ ಕೂಡ ಕಳೆದ 17 ಸೀಸನ್ಗಳನ್ನು ಆಡಿದ್ದಾರೆ. ಇದರಲ್ಲಿ ಒಮ್ಮೆ ಮಾತ್ರ ತಂಡ ಬದಲಿಸಿರುವ ಧೋನಿ ನಾಯಕತ್ವದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 5 ಬಾರಿ IPL ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಮ್ಯಾಚ್ ಫಿಕ್ಸಿಂಗ್ ಆರೋಪದಲ್ಲಿ CSK ಫ್ರಾಂಚೈಸಿಯನ್ನು 2 ವರ್ಷ ನಿಷೇಧಿಸಿದ್ದರಿಂದ ಧೋನಿ ಪುಣೆ ಸೂಪರ್ ಜೈಂಟ್ಸ್ ತಂಡದ ಪರ ಆಡಿದರು. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಕೂಡ ಈ ಲೀಗ್ನಲ್ಲಿ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರು. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮುಂಬೈ 5 ಬಾರಿ IPL ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಇನ್ನು ಮನೀಶ್ ಪಾಂಡೆ ಕರ್ನಾಟಕದ ಪ್ರತಿಭಾನ್ವಿತ ಕ್ರಿಕೆಟಿಗರಾಗಿದ್ದು IPLನಲ್ಲಿ ಹಲವು ತಂಡಗಳ ಭಾಗವಾಗಿದ್ದಾರೆ. ಮನೀಶ್ ಪಾಂಡೆ ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಪಂದ್ಯ ಗೆಲ್ಲುವ ಪ್ರದರ್ಶನಗಳನ್ನು ನೀಡಿದ್ದಾರೆ. ಹಾಗೆಯೇ IPLನಲ್ಲಿ ಮೊದಲ ಶತಕ ಸಿಡಿಸಿದ ದಾಖಲೆಯೂ ಮನೀಶ್ ಪಾಂಡೆ ಹೆಸರಿನಲ್ಲಿದೆ. ಮನೀಶ್ ಪಾಂಡೆ ಇಲ್ಲಿವರೆಗೆ IPLನಲ್ಲಿ 7 ತಂಡಗಳ ಪರ ಆಡಿದ್ದಾರೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ.